ಸ್ನೇಹಿತರೆ, ನಮಸ್ಕಾರ. ಈ ಸೌಂದರ್ಯ, ಈ ಐಶ್ವರ್ಯ ಮತ್ತು ಈ ದಾಂಪತ್ಯ ಇವೆಲ್ಲವೂ ಕೂಡ ಒಂದ್ಸಲ ಆಪೋಸಿಟ್ ಡೈರೆಕ್ಷನ್ ಅನ್ಸುತ್ತೇನೆ. ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲವೂ ಕೂಡ ಇರುತ್ತೆ ಇವರ ಬಳಿ. ಆದರೆ ಯಾವುದನ್ನು ಪಡಿಬೇಕು, ಯಾವುದನ್ನು ಉಳಿಸ್ಕೊಬೇಕು ಅದೇ ಇವರಿಗೆ ಗೊತ್ತಿರಲ್ಲ. ಈ ಸೆಲೆಬ್ರಿಟೀಸ್ಗಳು ಅದರಲ್ಲೂ ಕೂಡ ಈ ಬಣ್ಣದ ಲೋಕದಲ್ಲಿ ಇದಾರಲ್ಲ, ಇವರಿಗೆ ಈ ದಾಂಪತ್ಯ ಮದುವೆ ಅಂದರೆ ಅದರ ವ್ಯಾಲ್ಯೂಸ್ ಕೂಡ ಬಹುಶಃ ಅರ್ಥ ಆಗ್ಲಿಕ್ಕಿಲ್ಲ. ದುಡ್ಡು ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಪ್ರೀತಿ ಕಡಿಮೆ ಇರುತ್ತೆ ಅನ್ನೋಂಥ ಮಾತಿರುತ್ತೆ. ಕೆಲವರ ಬದುಕಿನಲ್ಲಿ ದುಡ್ಡು, ಆಸ್ತಿ, ಐಶ್ವರ್ಯ, ಸೌಂದರ್ಯ ಎಲ್ಲವೂ ಕೂಡ ಹೆಚ್ಚಾದಂತೆ ನೆಮ್ಮದಿ ದೂರವಾಗ್ತದೆ. ಚಿತ್ರರಂಗದಲ್ಲಂತೂ ಇದು ಇತ್ತೀಚೆಗೆ ತುಂಬ ಹೆಚ್ಚಾಗಿ ಹೋಗಿದೆ. ಇದಕ್ಕೆ ಹತ್ತು ಹಲವು ಉದಾಹರಣೆಗಳಿದ್ದಾವೆ. ಇಲ್ಲಿ ಶ್ರೀಮಂತರ ಅಂತ ಹೇಳಿ ಕರೆಸ್ಕೊಳ್ಳುವಂಥ ಅನೇಕರ ಬದುಕಿನಲ್ಲಿ ಪ್ರೀತಿ ಮರೀಚಿಕೆ ಆಗಿರುತ್ತೆ. ಯಾರು ಯಾವ ಉದ್ದೇಶಕ್ಕೆ ಲವ್ ಮಾಡ್ತಾರೆ, ಯಾಕೆ ಮದುವೆ ಆಗ್ತಾರೆ, ದೇವರನ್ನೇ ಅವ್ರಿಗೆ ಅರ್ಥ ಆಗಿರಲ್ಲ, ನಮಗೆ ಅರ್ಥ ಆಗಿರೋ ಸಾಯಿಲೆ. ಇಂತಹ ಬದುಕನ್ನು ಬಾಳಬೇಕಾ ಅನ್ನುವಂಥ ಪ್ರಶ್ನೆಯೂ ಕೂಡ ಅವ್ರಿಗವರು ಒಂದ್ಸಲ ಪ್ರಶ್ನೆಯನ್ನು ಮಾಡ್ಕೊಬೇಕು. ಇದೇ ರೀತಿ ಸಾಕಷ್ಟು ವಿವಾದಗಳಲ್ಲಿ ತನ್ನ ಹೆಸರನ್ನು ಕೆಡಿಸಿಕೊಂಡಿರುವಂತಹ, ಅಂದರೆ ಬಹುಶಃ ನಿಮಗೆ ಗೊತ್ತಿರ್ಬೋದು, ಆಕೆ ಒಳ್ಳೆ ಹೆಸರು ಕೂಡ ಇದೆ, ಅಷ್ಟೇ ಕೆಟ್ಟ ಹೆಸರಿದೆ. ಕಿರುತೆರೆಯಿಂದ ಹಿಡಿದು ಬಾಲಿವುಡ್ವರೆಗೆ, ಟಾಲಿವುಡ್ವರೆಗೆ ಈಕೆ ಛಾಪು ಮೂಡಿದೆ. ಜೊತೆಗೆ ಕನ್ನಡದಲ್ಲೂ ಕೂಡ ನಟಿಸಿರುವಂಥ ನಟಿ ಆಕೆಯೇ ಹನ್ಸಿಕಾ ಮೋಟ್ವಾನಿ. ಈಕೆಯ ವೈಯಕ್ತಿಕ ಜೀವನ ಇದೆಯಲ್ಲ, ಸಾಕಷ್ಟು ಚರ್ಚೆಯ ಕೇಂದ್ರ ಬಿಂದು. ಕೆಲವೊಮ್ಮೆ ಹಾರ್ಮೋನ್ ಇಂಜೆಕ್ಷನ್ನಿಂದಾಗಿ, ಕೆಲವೊಮ್ಮೆ MMS ಲೀಕ್ನಿಂದಾಗಿ ಹನ್ಸಿಕಾ ಸದಾ ಸುದ್ದಿಯಲ್ಲಿದ್ರು. ಇಷ್ಟಕ್ಕೆ ನಿಂತಿಲ್ಲ ಈಕೆಯ ಕುಖ್ಯಾತಿ ಅಥವಾ ಪ್ರಖ್ಯಾತಿ. ಕೊನೆಗೆ ಸ್ನೇಹಿತೆಯ ಪತಿಯನ್ನೇ ಪಟಾಯಿಸಿ ಮದುವೆ ಆದಂತಹ ಈ ನಟಿ ಕೊನೆಗೀಗ ಆ ವ್ಯಕ್ತಿಯಿಂದನೂ ಕೂಡ, ಆ ಗಂಡನಿಂದನೂ ಕೂಡ ದೂರ ಆಗಿದ್ದಾಳೆ ಅನ್ನೋದ್ರ ಮೂಲಕ ಮತ್ತೆ ಸುದ್ದಿಗೆ ಬಂದಿದ್ದಾಳೆ. ಹಾಗಾದ್ರೆ ಏನಾಯಿತು? ಈಕೆ ಮದುವೆ ಆದಂತಹ ಆ ಹುಡುಗ ಯಾರು? ಸ್ನೇಹಿತೆಯ ಫ್ರೆಂಡ್ನ ಗಂಡನನ್ನೇ ಪಟಾಯಿಸಿದ್ಲು ಅಂತ ಹೇಳಿದ್ರೆ, ಹಾಗಾದರೆ ಇವಳು ಎಂಥ ಕಿಲಾಡಿ ಇರ್ಬೋದು ನೀವು ಯೋಚನೆ ಮಾಡಿ. ಹಾಗಾದರೆ ಇವರ ಈ ಸಂಬಂಧ ಈಗ ಹಳಿಸಿದ್ಯಾಕೆ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಹೇಳಿದಲ್ಲ ಆರಂಭದಲ್ಲಿ, ಈ ದಾಂಪತ್ಯ ಅನ್ನೋದು ಈ ಸೆಲೆಬ್ರಿಟಿಗಳಿಗೆ, ಅದರಲ್ಲೂ ಕೂಡ ಬಣ್ಣದ ಲೋಕದವರಿಗೆ ಅರ್ಥವೇ ಆಗದಂಥ ಪದ ಅಂತೇಳಿ ಅನಿಸುತ್ತೆ. ಇಲ್ಲಿ ಹಲವಾರು ದಾಂಪತ್ಯಗಳು ಚಿಕ್ಕ ರೀಸನ್ಗೆ ಮುರಿದು ಬಿತ್ತಿದ್ದಾವೆ. ಅದರಲ್ಲಿಯೂ ಕೂಡ ಕಳೆದ 2-3 ವರ್ಷಗಳಲ್ಲಿ ಚಿತ್ರರಂಗದಲ್ಲಿ ಮದುವೆ ಮತ್ತು ಪ್ರೀತಿ ಇದಕ್ಕೆ ಅರ್ಥವೇ ಇಲ್ಲದಂತಾಗಿದೆ. ಅನ್ಯೋನ್ಯತೆ ಕೊರತೆ ಎದ್ದು ಕಾಣಿಸ್ತಿದೆ. ಚಿಕ್ಕ ಕಾರಣಗಳಿಂದ ಹಲವಾರು ಸಂಬಂಧಗಳನ್ನು ಮುರ್ಕೊಂಡು ಹೊರಗೆ ಬರ್ತಿದ್ದಾರೆ. ಇದಕ್ಕೆ ಹೊಸ ಸೇರ್ಪಡೆ ಅಂತ ಹೇಳಿದ್ರೆ ಈ ಹನ್ಸಿಕಾ ಮೋಟ್ವಾನಿ. ಇದು ಸದ್ಯಕ್ಕೆ ಉದಾಹರಣೆ ಆಗಿರುವಂಥದ್ದು, ಗಂಭೀರವಾದಂತಹ ಉದಾಹರಣೆ ಆಗಿರುವಂಥದ್ದು. ಹೌದು, ಕನ್ನಡದ ಬಿಂದಾ ಸೇರಿ ಉತ್ತರ ಮತ್ತು ದಕ್ಷಿಣದಲ್ಲಿ ಹಲವು ಚಿತ್ರಗಳನ್ನು ಮಾಡಿ ಹನ್ಸಿಕಾ 3 ವರ್ಷದ ಹಿಂದೆ ಸೊಹೇಲ್ ಕತೂರಿಯಾ ಅವರನ್ನು ಮದುವೆ ಆಗಿದ್ರು. ಈ ಮದುವೆ ದೊಡ್ಡ ಸುದ್ದಿಯಾಗಿತ್ತು. ಈ ಸೊಹೇಲ್ ಕತೂರಿಯಾ ಬೇರೆ ಯಾರೂ ಅಲ್ಲ, ಬದಲಿಗೆ ಹನ್ಸಿಕಾ ಅವರ ಆಪ್ತ ಗೆಳತಿ ರಿಂಕಿಯ ಗಂಡ. ಆ ಕಾಲದಲ್ಲಿ ಈ ವಿಚಾರ ತುಂಬ ಸದ್ದನ್ನು ಮಾಡಿತ್ತು. ಗೆಳತಿಯ ಮನೆಯನ್ನು ಮುರಿದು ಮದುವೆ ಆಗ್ತಿದ್ದಾಳೆ ಹನ್ಸಿಕಾ ಅನ್ನುವಂಥ ಟ್ರೋಲು ದೊಡ್ಡ ಮಟ್ಟದಲ್ಲಿ ವ್ಯಾಪಿಸಿತ್ತು. ಆದರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳದಂಥ ಹನ್ಸಿಕಾ ಡಿಸೆಂಬರ್ 4, 2022ರಲ್ಲಿ ರಾಜಸ್ಥಾನದ ಜೈಪುರದಲ್ಲಿ ಮೌಂಡೋಟಾ ಫೋರ್ಟ್ನಲ್ಲಿ ಮದುವೆಯನ್ನು ಆಗಿದ್ರು. ಅದ್ದೂರಿಯಾಗಿ ಮದುವೆ ಆಗಿದ್ರು. ಹೀಗೆ ಮದುವೆ ಆದಂಥ ಹನ್ಸಿಕಾ ಬದುಕಿನಲ್ಲಿ ಸದ್ಯ ಬಿರುಗಾಳಿ ಬಿದ್ದಿದೆ. ಬಹುಶಃ ಆ ಹೆಣ್ಣು ಮಗಳ ಶಾಪ, ಯಾರು ಇದೇ ಹನ್ಸಿಕಾ ಫ್ರೆಂಡ್ ಇಲ್ಲಲ್ಲ ರಿಂಕಿ, ಅವಳದು ಶಾಪ ಇವಾಗ ತಟ್ಟಿದೆ ಅಂತೇಳಿ ಅನಿಸುತ್ತೆ. ಅವಳ ಮನೆಯನ್ನು ಮುರಿದಂಥ ಈಕೆಗೆ ಈಗ ಶಾಕ್ ಎದುರಾಗಿದೆ. ಯಾರಿಗೆ? ಹನ್ಸಿಕಾಂಗೆ. ಹೀಗೆ ಫ್ರೆಂಡ್ನ ಗಂಡನನ್ನೇ ಎತ್ತಾಕೊಂಬಂದು ಪಟಾಯಿಸ್ಕೊಂಡು ಮದುವೆ ಆದಂಥ ಈ ಹನ್ಸಿಕಾ ಈಗ ಒದ್ದಾಡುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಹೇಳೋದು, ಉಪ್ಪು ತಿನ್ನೋನು ನೀರು ಕುಡಿಯಲೇಬೇಕು ಅಂತೇಳಿ ಹಾಗೆ ಆಗಿದೆ. ಇದಕ್ಕೆ ಪುರಾವೆ ಎನ್ನುವಂತೆ ತನ್ನ ಮದುವೆಯ ಮೊದಲ ಆ್ಯನಿವರ್ಸರಿ ಫೋಟೋಗಳನ್ನು ಈಗ ಹನ್ಸಿಕಾ ಹಂಚಿಕೊಂಡಿದ್ದಾರೆ. ಬಟ್ ಅಲ್ಲಿ ಅದು ಮಾತ್ರ ಉಳಿಯೋದು. ಯಾಕಂತ ಹೇಳಿದ್ರೆ ಮೊದಲ ಆ್ಯನಿವರ್ಸರಿ ಆಯಿತು, 2ನೇ ವರ್ಷದ ಆ್ಯನಿವರ್ಸರಿಗೆ ಗಂಡ ಇಲ್ಲ. ಹೌದು, ಈ 2ನೇ ವರ್ಷದ ಫೋಟೋವನ್ನು ಹನ್ಸಿಕಾ ಮೋಟ್ವಾನಿ ಹಂಚಿಕೊಂಡಿಲ್ಲ. ಇನ್ನು ಮದುವೆ ಆದಂಥ ಹೊಸದರಲ್ಲಿ ಹನ್ಸಿಕಾ ಆಗಾಗ ತನ್ನ ಗಂಡನ ಜೊತೆಗೆ ಇರುವಂಥ ಫೋಟೋಗಳನ್ನು ಹಾಕ್ತಾಯಿದ್ರು. ಆದರೆ ಕಳೆದ ಒಂದೂವರೆ ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಗಂಡ ನಾಪತ್ತೆ. ಹನ್ಸಿಕಾ ಮಾತ್ರ ಲಕ ಗಂಡ ಇಲ್ವೇ ಇಲ್ಲ. ಹನ್ಸಿಕಾ ಈ ನಡೆಯನ್ನು, ಅಥವಾ ಹನ್ಸಿಕಾ ಇಟ್ಟಂಥ ಈ ನಡೆಯನ್ನು ಸಾಕಷ್ಟು ಜನ ಅನುಮಾನದಿಂದನೇ ನೋಡ್ತಿದ್ರು. ಗಂಡ ಹೆಂಡತಿಗೆ ಏನೋ ಆಗಿದೆ ಕಣ್ರಿ ಅಂತಲೂ ಕೂಡ ಮಾತನಾಡಿಕೊಳ್ತಾ ಇದ್ರು. ಆದರೆ ಯಾರೂ ಕೂಡ ಬಹಿರಂಗವಾಗಿ ಮಾತನಾಡಲಿಕ್ಕೆ ಹೋಗಲಿಲ್ಲ. ಈ ಅನುಮಾನಗಳು ಈಗ ಹೆಚ್ಚು ಆಗುವಂತೆ ಮಾಡಿರುವಂಥದ್ದು ಹನ್ಸಿಕಾ ಮತ್ತು ಸೊಹೇಲ್ ಕಳೆದ 2 ವರ್ಷಗಳಿಂದ ಪ್ರತ್ಯೇಕವಾಗಿ ವಾಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಸುದ್ದಿ. ಹೌದು, ಹಿಂದೂಸ್ತಾನ್ ಟೈಮ್ಸ್ ಈ ವರದಿಯನ್ನು ಮಾಡಿದೆ. ಈ ವರದಿಯ ಪ್ರಕಾರ ಸೊಹೇಲ್ ತಮ್ಮ ಕುಟುಂಬದ ಜೊತೆಗೆ ವಾಸ ಮಾಡ್ತಾ ಇದ್ರೆ, ಹನ್ಸಿಕಾ ತಮ್ಮ ತಾಯಿಯ ಜೊತೆಗೆ ತಾಯಿ ಮನೇಲಿ ವಾಸ ಮಾಡ್ತಾ ಇದ್ದಾರೆ. ಅಷ್ಟೇ, ಅಲ್ಲಿಗೆ ಇವರ ಕತೆ ಮುಗಿದಿದೆ
ಅಂದರೆ ಇವರ ದಾಂಪತ್ಯ ಹಳ ಹತ್ತಿ ಹೋಗಾಗಿದೆ ಅನ್ನೋದು ಗೊತ್ತಾಗಿದೆ. ವಿಶೇಷ ಅಂದರೆ ಹಿಂದೂಸ್ತಾನ್ ಟೈಮ್ಸ್ನ ಈ ವರದಿಗೆ ಸೋಹೆಲ್ ಪ್ರತಿಕ್ರಿಯೆಯನ್ನು ಕೂಡ ವಿಚಿತ್ರ ಮತ್ತು ವಿಶೇಷ ಏನಂತ ಹೇಳಿದ್ರೆ ಸ್ನೇಹಿತರೆ, ಹಿಂದೂಸ್ತಾನ್ ಟೈಮ್ಸು ಈ ವರದಿಯನ್ನು ಮಾಡುತ್ತಲ್ಲ, ಇದಕ್ಕೆ ಸೋಹೆಲ್ಲು ತನ್ನ ರಿಯಾಕ್ಷನನ್ನು ಕೊಟ್ಟಿದ್ದಾರೆ. ಇದು ಸುಳ್ಳು ಸುದ್ದಿ ಕಣ್ರಿ ಅಂತಲೂ ಕೂಡ ಹೇಳಿದ್ದಾರೆ. ಆದರೆ ವಿಚ್ಛೇದನದ ವದಂತಿ ಸುಳ್ಳ ಅಥವಾ ಹೆತ್ತವರ ಜೊತೆಗೆ ವಾಸ ಮಾಡ್ತಿರುವಂಥ ವಿಚಾರ ಸುಳ್ಳ ಅನ್ನೋದಕ್ಕೆ ಸೋಹೆಲ್ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿಲ್ಲ. ಏನಂತ ಹೇಳ್ಕೊಡ್ತಾರಲ್ವಾ. ಹೀಗಾಗಿ ಗೊಂದಲ ಮುಂದುವರೆದಿದೆ. ಇನ್ನು ಹನ್ಸಿಕಾ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರತಿಕ್ರಿಯೆಯನ್ನು ಇದುವರೆಗೆ ಕೊಟ್ಟಿಲ್ಲ. ಅಂದಾಗೆ 2022ರಲ್ಲಿ ಗೆಳತಿಯ ಮನೆ ಮುರಿದಂಥ ಹನ್ಸಿಕಾ ಈಗ ತನ್ನ ಮನೆಯನ್ನೇ ಕಾಪಾಡಿಕೊಳ್ಳೋದಕ್ಕೆ ಆಗಲಿಲ್ವಲ್ಲ ಅಂತೇಳಿ ಸಾಕಷ್ಟು ಜನ ಈಗ ಕಾಲೆಳಿತಾ ಇದ್ದಾರೆ. ಅವತ್ತು ಅನೇಕರು ನಿಂದಿಸಿದಾಗ ನನಗೆ ಈ ವ್ಯಕ್ತಿ ಗೊತ್ತು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಮದುವೆ ನನ್ನಿಂದ ಮುರಿದು ಬಿದ್ದಿದೆ ಎಂದಲ್ಲ. ಅವರ ಮದುವೆ ಮುರಿದು ಬೀಳೋದಕ್ಕೂ ನನಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನಾನು ಸೆಲೆಬ್ರಿಟಿ ಆಗಿದ್ದಕ್ಕೆ ಜನ ನನ್ನ ಕಡೆ ಬೆರಳು ಮಾಡ್ತಾ ಇದ್ದಾರೆ. ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೆಲೆಬ್ರಿಟಿ ಆಗಿದ್ದಕ್ಕೆ ನನಗೆ ಸಿಕ್ಕಂತಹ ಬಹುದೊಡ್ಡ ಬಹುಮಾನ ಇದು ಅಂತಲೂ ಕೂಡ ಹನ್ಸಿಕಾ ಕಣ್ಣೀರನ್ನು ಹಾಕಿದ್ರು. ಆದರೆ ಇವತ್ತು ಯಾವುದಕ್ಕೆ ಕಣ್ಣೀರು ಹಾಕ್ತಾರೆ? ತನ್ನ ಮದುವೆಯ ವಿಡಿಯೋವನ್ನು ಹಾಟ್ ಸ್ಟಾರ್ಗೆ ದೊಡ್ಡ ಮೊತ್ತಕ್ಕೆ ಮಾರಿದ್ರು ಕೂಡ ಇದೇ ಹನ್ಸಿಕಾ. ಇದೇ ವಿಡಿಯೋದಲ್ಲಿ ಹನ್ಸಿಕಾ ಈ ಮಾತುಗಳನ್ನು ಹೇಳಿದರು. ಆದರೆ ಈಗ ಇವರ ದಾಂಪತ್ಯ ಮುರಿದು ಬಿದ್ದಿದೆ ಅನ್ನುವಂಥ ಸುದ್ದಿ ಕೇಳಿದ ಬಳಿಕ ಸಾಕಷ್ಟು ಜನರಿಗೆ ಈಗ ಶಾಕ್ ಎದುರಾಗಿದೆ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಮ್ಮ ಅಂತ ಹೇಳ್ಬಿಟ್ಟು ಈಗ ಹೇಳ್ತಿದ್ದಾರೆ. ಅಲ್ಲ ಕಣಮ್ಮ, ಸುಮ್ಮನೆ ಆ ಸಂಸಾರ ನೋಡಿದು ಬಿಟ್ಟಿಯಲ್ಲ, ನಿನಗೆ ಇವನ ಜೊತೆಗಿರುವಂತಹ ಯೋಗ್ಯತೆಯೂ ಕೂಡ ಇಲ್ಲ. ಕೊನೆಗೆ ಆ ರಿಂಕು ಜೊತೆಗೆ ಇರ್ತಿದ್ದಂಥ ಅವನನ್ನು ಕೂಡ ಅಲ್ಲೂ ಕೂಡ ಇರದಿರೋ ಮಾಡ್ತೀರ. ಅದು ಕೂಡ ಕ್ಲೋಸ್ ಫ್ರೆಂಡ್ ಗಂಡನನ್ನೇ ಪಟಾಯಿಸಿ ಈ ರೀತಿ ಮಾಡಿ ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಬೀದಿಗೆ ಬರೋಂಗೆ ಮಾಡಿಬಿಟ್ಟಿಲ್ಲ ಅನ್ನುವಂಥದ್ದು. ಈಗ ಅವನು ಕೂಡ ಬುದ್ಧಿ ಕಲಿಬೇಕ್ರಿ. ಯಾರು ಸೋಹೆಲ್ ಇದ್ದಾನಲ್ಲ ಆತನು ಕೂಡ ಬುದ್ಧಿ ಕಲಿಬೇಕು. ಮುತ್ತಿನಂತೆ ಹೆಂಡತಿ ಇರುವಾಗ ಮತ್ತೊಂದು ಜಿಂಕೆಗೆ ಅಥವಾ ಮತ್ತೊಂದು ಜಿಂಕೆ ಮರಿಯ ಹಿಂದೆ ಹೋಗಿ ಇವಾಗ ಅದೂ ಇಲ್ಲ ಇದೂ ಇಲ್ಲ ಅನ್ನೋ ರೀತಿಯಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಹೇಳೋದು, ನಾನು ಆರಂಭದಲ್ಲಿ ಹೇಳಿದಲ್ಲ, ಉಪ್ಪು ತಿಂದು ನೀರು ಕುಡಿಲೇಬೇಕು ಅಂತೇಳಿ. ಇಲ್ಲಿ ಒಂದು ತಪ್ಪು ಮಾಡಿದ್ದಕ್ಕೆ ಸೋಹೆಲ್ 2 ಶಿಕ್ಷೆನ ಅನುಭವಿಸುವಂತಾಯಿತು. ಹನ್ಸಿಕಾ ಒಂದು ತಪ್ಪು ಮಾಡಿದ್ದಕ್ಕೆ ರಿಪೀಟ್ ಮತ್ತೊಂದು ಶಿಕ್ಷೆ ಅನುಭವಿಸುವಂತಾಯಿತು. ವಾಟೆವರ್, ಇವರ ಸಂಬಂಧ ಇವತ್ತಿಗೆ ಹಳಸಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳಿದ್ದಾವೆ. ಇನ್ಫ್ಯಾಕ್ಟು ಹನ್ಸಿಕಾ ಕನ್ನಡದಲ್ಲೂ ಕೂಡ ನಟಿಸಿದಂಥ ನಟಿ. ಪುನೀತ್ ರಾಜ್ಕುಮಾರ್ ಅವರ ಜೊತೆಗೂ ಕೂಡ ಬಿಂದಾ ಸಿನಿಮಾದಲ್ಲಿ ನಟಿಸಿದಂಥ ನಟಿ. ಹೀಗಾಗಿ ಸಹಜವಾಗಿ ಕನ್ನಡಕ್ಕೂ ಕೂಡ ಈಕೆ ಕನೆಕ್ಷನ್ ಇದೆ. ಬಟ್ ಆದರೆ ಈಕೆ ಈ ರೀತಿಯಾದಂತಹ ತಪ್ಪು ನಿರ್ಧಾರಗಳನ್ನು ಈಕೆ ತೆಗೆದುಕೊಳ್ತಾಳೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡೇ ಇರಲಿಲ್ಲ. ಒಟ್ಟಿನಲ್ಲಿ ಸಿನಿಮಾ ರಂಗದಿಂದನೂ ಕೂಡ ಈಗ ಅಂತಹ ಒಳ್ಳೆ ಅವಕಾಶಗಳೇನು ಹನ್ಸಿಕೆ ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ವೈಯಕ್ತಿಕ ಬದುಕು ಕೂಡ ಹಳ್ಳ ಹತ್ತು ಹೋಗಿದೆ. ಹೀಗಾಗಿ ಸಹಜವಾಗಿ ಹನ್ಸಿಕೆ ಈಗ ಒಂದು ಸ್ವಲ್ಪ ಬೇಸರದಲ್ಲಿದ್ದಾರೆ. ಬಟ್ ಜಾಸ್ತಿ ದಿನ ಈ ಬೇಸರ ಇರಲ್ಲ ಕಣ್ರಿ. ಇನ್ನೊಬ್ರು ಯಾರೋ ಸಿಗ್ತಾರೆ, ಅವ್ರ ಜೊತೆಗೆ ಇವರ ಸಂಸಾರ ಸಾಗುತ್ತೆ ಅಷ್ಟೇ. ಇವ್ರ ಜೀವನನೇ ಇಷ್ಟ. ಅದೇನು ನಾವು ನೀವು ಅಂದ್ಕೊಳ್ತೀವಲ್ಲ ಹಾಗೆಲ್ಲ ಇವರೇನು ಬದುಕೋದೂ ಇಲ್ಲ. ಹಾಗಂದ ಮಾತ್ರಕ್ಕೆ ವಿವಾದಗಳು ಈಕೆಯನ್ನು ಬಿಟ್ಟಿದ್ದೂ ಅಲ್ಲ ಅನ್ನೋದನ್ನು ನಾವು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಈ ಹಿಂದೆ ಒಂದು MMS ಲೀಕ್ ಆದಂಥ ವಿವಾದದಲ್ಲಿ ಈಕೆ ಸಿಲುಕಿಕೊಂಡಿದ್ರು. 2015ರಲ್ಲಿ ಹುಡುಗಿಯೊಬ್ಬಳು ಸ್ನಾನ ಮಾಡ್ತಿರುವಂತಹ MMS ಅನ್ನು ಅಂತರ್ಜಾಲದಲ್ಲಿ ವೈರಲ್ ಮಾಡಾಗಿತ್ತು. ಅದು ಹನ್ಸಿಕಾ ಅವ್ರದ್ದು ಅನ್ನುವಂತಹ ಒಂದು ವಿಡಿಯೋನು ಕೂಡ ವೈರಲ್ ಆಗಿತ್ತು. ಬಟ್ ಆಮೇಲೆ ಅವರೇ ಹೇಳಿದ್ರು ಅದು ನಾನಲ್ಲ ಅಂತಲೂ ಕೂಡ ಹೇಳ್ಕೊಂಡ್ರು. ಆಮೇಲೆ ಬೇರೆ ಬೇರೆ ವಿವಾದಗಳು ಕೂಡ ಈಕೆಗೆ ಸುತ್ತಕೊಳ್ತು. ನಂತರ ಆಕೆ ಅದರಿಂದ ಹೊರಗಡೆ ಬಂತು. ಬಟ್ ಈಗ ಈ ವಿವಾದ ಇದೆಯಲ್ಲ, ಅದು ಈ ಒಂದು ಚರ್ಚೆ ಇದೆಯಲ್ಲ, ದಾಂಪತ್ಯದಲ್ಲೇ ಬಿರುಕು ಮೂಡಿರುವಂಥ ಚರ್ಚೆ, ಇದು ಮಾತ್ರ ಈಕೆಯ ಕೆರಿಯರ್ಗೆ, ಈಕೆಯ ಜೀವನಕ್ಕೆ ದೊಡ್ಡ ಡ್ರಾಬ್ಯಾಕ್ ಆದರೂ ಕೂಡ ಅಚ್ಚರಿ ಇಲ್ಲ ಅಂತೇಳಿ ಅನಿಸುತ್ತೆ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಫ್ರೆಂಡ್ ಗಂಡನನ್ನೇ ಪಟಾಯಿಸಿದಂಥ ಹುಡುಗಿಗೆ ಈ ರೀತಿ ಆಯಿತು ಅಂತೇಳಿ ಅನಿಸಿದ್ರೆ, ಈ ರೀತಿ ಆಯಿತು ಅಂತ ಹೇಳಿದ್ರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.